ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣನಲ್ಲಿ ಯುಧಿಷ್ಠಿರ ಕೆಲವೊಂದು ಮಾತನ್ನಾಡುತ್ತಾನೆ. ಆಪತ್ತು ಬಂದಾಗ ನೀನಲ್ಲದೆ ರಕ್ಷಿಸುವವರು ನಮ್ಮನ್ನು ಯಾರೂ ಇಲ್ಲ. ನಮಗೆ ಬರಬೇಕಾದ ರಾಜ್ಯ ಅದು ಬರಲೇಬೇಕು, ನಾವು ಬಿಡುವುದಿಲ್ಲ. ಹಾಗೆಯೇ ಯುದ್ಧ ಮಾಡಿ ಕುಲಕ್ಷಯ ಆಗುವುದು ಅದು ಕೂಡ ನಾನು ಬಯಸುವುದಿಲ್ಲ. ಪರಸ್ಪರವಾಗಿ ಶಾಂತಿ ಉಂಟಾದರೆ ಅದು ನಮಗೆ ಬಹಳ ಉತ್ತಮ. ಏನು ಮಾಡಬಹುದು ಕೃಷ್ಣ, ನೀನೇ ದಾರಿ ತೋರಿಸಬೇಕು ಅಂತ ಬಹಳಷ್ಟು ಹೇಳಿಕೊಂಡಾಗ ಕೃಷ್ಣ ಹೇಳ್ತಾನೆ, ಏವ ಮುಕ್ತಃ ಪ್ರತ್ಯುವಾಚ ಧರ್ಮರಾಜಂ ಜನಾರ್ದನಃ ಉಭಯೋರೇವ ಶಾಂತ್ಯರ್ಥಂ ಯಾಸ್ಯಾಮಿ ಕುರು ಸಂಸದಂ. ಎರಡೂ ಪಕ್ಷಗಳ ಶಾಂತಿಗಾಗಿ, ಸಂಧಿಗಾಗಿ ನಾನು ಕೌರವರ ಸಭೆಗೆ ಹೋಗ್ತೇನೆ. ಸಂಧಿಯ ಸಲುವಾಗಿ ಕೌರವರ ಬಳಿಗೆ ಹೋಗ್ತೇನೆ ಅಂತ ಕೃಷ್ಣ ಹೇಳಿದ. ಇಷ್ಟು ಹೇಳಿದಾಗ ಮತ್ತೆ ಧರ್ಮರಾಜ ಹೇಳ್ತಾನೆ, ನ ಮಮ ಏತನ್ಮತಂ ಕೃಷ್ಣ ಯತ್ವಂ ಯಾಯಾಹ ಕುರುನು ಪ್ರತಿ. ಕೃಷ್ಣ, ನೀನು ಕೌರವರ ಬಳಿಗೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ. ಅಲ್ಲಿಗೆ ಹೋಗಿ ನೀನು ಎಷ್ಟು ಯೋಗ್ಯವಾದ ಮಾತನ್ನಾಡಿದ್ರೂ ಆ ದುರ್ಯೋಧನ ಒಪ್ಪುವವನಲ್ಲ, ನಿನ್ನ ಮಾತನ್ನು ನಡೆಸಿಕೊಡುವವನಲ್ಲ. ದುರ್ಯೋಧನ, ಕರ್ಣ, ದುಶ್ಯಾಸನ, ಅದರ ಒಟ್ಟಿಗೆ ಸೇರಿದವ ಶಕುನಿ, ಇವರೆಲ್ಲ ಬಹಳ ದುಷ್ಟರಾದವರು. ಸುಯೋಧನೋ ಹಿ ದುಷ್ಟಾತ್ಮ ಕರ್ಣಶ್ಚ ಸಹ ಸೌಬಲಃ. ಮತ್ತು ಇಡೀ ಪೃಥಿವಿಯ ಕ್ಷತ್ರಿಯ ಸಮೂಹ ಅಂತ ಏನಿದೆ ಅದೆಲ್ಲವೂ ಕೂಡ ದುರ್ಯೋಧನನ ಬಳಿಯಲ್ಲಿ ಇದೆ. ಈಗ ಅವನ ವಶದಲ್ಲಿ ಇದೆ. ಸಮೇತಂ ಪಾರ್ಥಿವಂ ಕ್ಷತ್ರಂ ದುರ್ಯೋಧನ ವಶಾನುಗಂ. ಕೃಷ್ಣ, ಆದ್ದರಿಂದ ನೀನು ಅವರ ಬಳಿಗೆ ಹೋಗುವುದು ನನಗೆ ಇಷ್ಟ ಆಗ್ತಾ ಇಲ್ಲ. ತೇಷಾಂ ಮಧ್ಯೇವತರಣಂ ತವ ಕೃಷ್ಣ ನರೋಚಯೇ. ಒಂದು ವೇಳೆ ನಿನಗೆ ತೊಂದರೆ ಆದರೆ ನಿನಗೆ ತೊಂದರೆ ಆಗಬಾರದು. ನಿನಗೇನಾದರೂ ತೊಂದರೆ ಆಯಿತು ಅಂತಾದರೆ ನಮಗೆ ಎಷ್ಟು ಸಂಪತ್ತು ಬರಲಿ, ಐಶ್ವರ್ಯ ಬರಲಿ, ಒಡೆತನ ಬರಲಿ, ಅದರಿಂದ ನಮಗೆ ಸಂತೋಷ ಆಗೋದಿಲ್ಲ. ತವ ರೋಧೇನ ಮಾಧವ.
ಇಷ್ಟು ಹೇಳಿದಾಗ ಮತ್ತೆ ಕೃಷ್ಣ ಮಾತನಾಡಲಿಕ್ಕೆ ಶುರು ಮಾಡಿದ. ಜಾನಾಮ್ಯೇತ ಮಹಾರಾಜ ಧಾರ್ತ ರಾಷ್ಟ್ರಸ್ಯ ಪಾಪತಾಂ. ನಿನ್ನ ಅಭಿಪ್ರಾಯ ನನಗೆ ತಿಳಿದಿದೆ. ಶಾಂತಿಯುತವಾಗಿ ಬಗೆಹರಿಬೇಕು ಅಂತ ನಿನ್ನ ಅಭಿಪ್ರಾಯ. ಸಂಧಿಗಾಗಿ ಅವರ ಬಳಿಗೆ ನಾನೇ ಹೋಗ್ತೇನೆ ಅಂತ ಆಗಲು ನಿನಗೆ ಸ್ವಲ್ಪ ಭಯ, ಏನಾದರೂ ಆದರೆ ಅಂತ. ಯಾಕೆ ಅಂದರೆ ಅವರ ದುಷ್ಟರು, ಅವರು ಯಾರಿಗೆ ಏನು ಯಾವ ಸಮಯದಲ್ಲಿ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ನನಗೂ ಗೊತ್ತು ಯುಧಿಷ್ಠಿರ, ನಾನೂ ತಿಳಿದಿದ್ದೇನೆ. ಜಾನಾಮಿ ಏತಾಂ ಮಹಾರಾಜ ಧರ್ತ ರಾಷ್ಟ್ರಸ್ಯ ಪಾಪತಾಂ. ಈ ದುರ್ಯೋಧನನ ದುಷ್ಟತನ ಏನಿದೆ ಅದನ್ನು ನಾನು ಕೂಡ ತಿಳ್ಕೊಂಡಿದ್ದೇನೆ. ನಾನು ಅಲ್ಲಿಗೆ ಹೋಗ್ತೇನೆ. ಯಾಕೆ ಹೋಗ್ತೇನೆ? ಒಂದು ದೊಡ್ಡ ಕಾರಣ ಇದೆ ಅದಕ್ಕೆ. ಅವಾಚ್ಯಾಸ್ತು ಭವಿಷ್ಯಾಮಃ ಸರ್ವಲೋಕೆ ಮಹೀಕ್ಷಿತಾಂ. ಲೋಕದ ಜನರಿಂದ ನಿಂದೆಗೆ ನಾನು ಒಳಪಡುವುದಿಲ್ಲ. ಆ ಕಾರಣಕ್ಕಾಗಿ ನಾನು ಹೋಗ್ತೇನೆ. ಲೋಕದಲ್ಲಿ ಜನರೆಲ್ಲ ಅಡ್ಕೊಳ್ತಾರೆ ಕೃಷ್ಣನ ಬಗ್ಗೆ. ಮುಂದೆ ಇಷ್ಟೆಲ್ಲ ಯುದ್ಧ ಬೇಕಿತ್ತ? ಕೃಷ್ಣ ಇದ್ದ. ಒಂದು ಬಾರಿ ಕೃಷ್ಣ ಹೋಗಿ ದುರ್ಯೋಧನನ ಬಳಿ ಹೋಗಿ ಕೇಳಿದ್ರೆ ಸಾಕಾಗ್ತಿತ್ತು. ಯುದ್ಧ ಬೇಡ ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ರಾಜ್ಯ ಅಥವಾ 5 ಗ್ರಾಮ ಆದರೂ ಕೊಟ್ಟು ಬಿಡು, ಯುದ್ಧ ಬೇಡ ಅಂತ ಕೃಷ್ಣ ಹೇಳಬಹುದಿತ್ತು. ಆದರೆ ಕೃಷ್ಣ ಒಂದು ಮಾತು ಕೂಡ ಹೇಳಲಿಲ್ಲ. ದೊಡ್ಡ ಕುಲಕ್ಷಯಕ್ಕೆ ಕಾರಣ ಕೃಷ್ಣ ಆದ ಅಂತ ಎಲ್ಲ ಜನರು ಕೂಡ ನಿಂದೆ ಮಾಡುತ್ತಾರೆ ನನ್ನನ್ನು. ನಾನು ಜನರ ನಿಂದೆಗೆ ಒಳಗಾಗಬಾರದು ಅಂತ ಆದರೆ ಈಗ ಏನೇ ತೊಂದರೆ ಬರಲಿ ನಾನು ಅಲ್ಲಿಗೆ ಹೋಗಿಯೇ ಹೋಗಬೇಕು. ಸಂಧಿಗಾಗಿ ನಾನು ಪ್ರಯತ್ನ ಮಾಡುತ್ತೇನೆ. ಅವಾಚ್ಯಾಸ್ತು ಭವಿಷ್ಯಾಮಃ ಸರ್ವಲೋಕೆ ಮಹೀಕ್ಷಿತಾಂ. ಮಾತ್ರ ನೀನು ಹೇಳಿದಾಗೆ ಅಲ್ಲಿ ನನಗೇನಾದರೂ ತೊಂದರೆ ಆದೀತು ಅಂತ ಅಲ್ಲವೇ? ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ರುದ್ಧಸ್ಯ ಸಂಯೋಗೇ ಸ್ಥಾತುಂ ಸಿಂಹಸ್ಯೇವೇತರೇ ಮೃಗಾಃ. ಸಿಂಹದ ಮುಂದೆ ಜಿಂಕೆಗಳು ಬಂದು ನಿಲ್ಲುತ್ತವ, ಅದೂ ಕೂಡ ಕೋಪಗೊಂಡ ಸಿಂಹದ ಮುಂದೆ ಜಿಂಕೆಗಳು ಬಂದು ನಿಲ್ಲಕ್ಕೆ ಸಾಧ್ಯ ಹೇಗೆ ಇಲ್ಲವೋ ಹಾಗೆ ನನ್ನ ಮುಂದೆ ಇವರೆಲ್ಲ ನಿಲ್ಲುವವರಲ್ಲ. ಇನ್ನೇನಾದರೂ ಕುರುಗಳು ಕೌರವರು ನನಗೇನಾದರೂ ಅಪಚಾರ ಮಾಡಿದ್ರು ಅಂತ ಆದರೆ ಎಲ್ಲರನ್ನು ಕೂಡ ನಾನು ಸುಟ್ಟು ಬಿಡುತ್ತೇನೆ. ನಿರ್ದಹೇಯಂ ಕುರೂನ್ ಸರ್ವಾನ್ ಇತಿ ಮೇ ಧೀಯತೆ ಮತಿಃ. ಎಲ್ಲರನ್ನ ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೇನೆ. ನಾನು ಅಲ್ಲಿಗೆ ಹೋಗುವುದು ವ್ಯರ್ಥ ಆಗುವುದಿಲ್ಲ. ಕೌರವರ ಬಳಿಗೆ ಹೋಗ್ತೇನೆ, ಅದು ವ್ಯರ್ಥ ಅಲ್ಲ. ನಜಾತು ಗಮನಂ ಪಾರ್ಥ ಭವೇತ್ ತತ್ರ ನಿರರ್ಥಕಂ. ಯಾಕೆ ವ್ಯರ್ಥ ಅಲ್ಲ ಅಂದರೆ, ಹೋದರೆ ಶಾಂತಿಯುತವಾಗಿ ಬಗೆಹರಿತು ಅಂದರೆ ಸಂಧಿಯನ್ನ ಸಾಧಿಸಬಹುದು. ಒಳ್ಳೆದಾಯಿತು, ಪಾಂಡವರಿಗೆ ರಾಜ್ಯ ಬಂತು, ಯುದ್ಧ ಆಗಲಿಲ್ಲ ಅಂತ. ಇದು ಒಂದು. ಸಂಧಿ ಆಗಲಿಲ್ಲ, ಯುದ್ಧವೇ ಆಯಿತು ಅಂತ ಆದರೆ ಜನರ ನಿಂದೆಯನ್ನು ತಪ್ಪಿಸಿಕೊಂಡಾಗೆ ಆಗ್ತದೆ. ಕೃಷ್ಣ ಹೋಗಿದ್ದಾನೆ, ಸಂಧಿಗಾಗಿ ಪ್ರಯತ್ನ ಪಟ್ಟಿದ್ದಾನೆ, ಆದರೂ ಯುದ್ಧ ಆಯಿತು, ಕುಲಕ್ಷಯ ಆಯಿತು. ಕೃಷ್ಣ ಕಾರಣ ಅಲ್ಲ ಅಂತ ಆಗ್ತದೆ.
ಹೋಗಲಿಲ್ಲ ಅಂತ ಆದರೆ ನಿಂದೆಗೆ ಗುರಿ ಆಗಬೇಕಾದೀತು. ಆದ್ದರಿಂದ ನಾನು ಹೋಗುವುದು ವ್ಯರ್ಥ ಆಗುವುದಿಲ್ಲ. ಸಂಧಿ ಆದರೆ ಅದು ಕಾರ್ಯ ಆಯಿತು, ಸಂಧಿ ಆಗಲಿಲ್ಲ ಅಂತಾದರೆ ಕೃಷ್ಣ ಹೋಗಿದ್ದಾನೆ, ಕೃಷ್ಣನ ತಪ್ಪಿಲ್ಲ ಅಂತ ಜನರ ನಿಂದೆಗೆ ಗುರಿಯಾಗುವುದು ಒಳಿತದೆ. ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ, ನಾನು ಸಂಜಯನ ಮಾತನ್ನು ಕೂಡ ಕೇಳಿದ್ದೇನೆ. ಸಂಜಯ ಬಂದು ಮೊನ್ನೆ ಎಲ್ಲ ಹೇಳಿದ, ಧೃತರಾಷ್ಟ್ರ ಏನು ಹೇಳಿ ಕಳಿಸಿದ್ದಾನೆ ಅದನ್ನೆಲ್ಲ ಹೇಳಿದ್ದಾನೆ. ನಿನ್ನ ಮಾತನ್ನು ಕೂಡ ಕೇಳಿದ್ದೇನೆ. ಸಂಜಯ ಹೇಳಿದ್ದು ಏನು? ಧೃತರಾಷ್ಟ್ರ ಹೇಳಿರುವಂಥದ್ದಿಷ್ಟೇ, ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ, ದುಷ್ಟತನವನ್ನು ಹೊಂದಿದ್ದಾರೆ ಅವರು, ನಾನೇನೋ ರಾಜ್ಯ ಕೊಡಬಲ್ಲೆ, ಆದರೆ ಹಠತನವನ್ನು ಬಿಡುತ್ತಾ ಇಲ್ಲ ಇವರು ಮಕ್ಕಳು, ದುರ್ಯೋಧನಾದಿಗಳು. ಆದ್ದರಿಂದ ನೀವು ಗಲಾಟೆಗೆ ಕಾರಣ ಆಗುವುದು ಬೇಡ, ಹೇಗೂ ಕಾಡಿನಲ್ಲಿದ್ದೀರಿ, ಇದ್ದು ಬಿಡಿ. ಈ ಮಾತನ್ನು ಹೇಳಿದ್ದು ಸಂಜಯ, ಧೃತರಾಷ್ಟ್ರನ ಮಾತನ್ನು ಹೇಳಿದ್ದು. ಈ ಮಾತನ್ನು ನಾನು ಕೇಳಿದೆ. ಈಗ ಯುಧಿಷ್ಠಿರ ಹೇಳುವ ನಿನ್ನ ಮಾತನ್ನು ಕೂಡ ಕೇಳ್ತಾ ಇದ್ದೇನೆ. ನಿನ್ನ ಬುದ್ಧಿ ಅದು ಧರ್ಮವನ್ನು ಆಶ್ರಯಿಸಿದೆ, ಕೌರವರ ಬುದ್ಧಿ ವೈರವನ್ನು ಆಶ್ರಯಿಸಿಕೊಂಡಿದೆ. ಎಲ್ಲ ಗಮನಿಸ್ತಾ ಇದ್ದೇನೆ ನಾನು. ತವ ಧರ್ಮಾಶ್ರಿತ ಬುದ್ಧಿ ತೇಷಾಂ ವೈರಾನ್ವಿತಾ ಮತಿ. ನಿನ್ನ ಬುದ್ಧಿ ಧರ್ಮವನ್ನು ಆಶ್ರಯಿಸ್ತಾ ಇದೆ. ಯುದ್ಧವಿಲ್ಲದೆ ಯಾವುದನ್ನು ಸಂಪಾದಿಸಬಹುದೋ ಅದು ನಿನಗೆ ಮಾನ್ಯ ಆಗ್ತಾ ಇದೆ. ಕ್ಷತ್ರಿಯರ ಧರ್ಮ ಏನು ಗೊತ್ತಾ ನಿನಗೆ? ಭಿಕ್ಷಾಟನೆಯನ್ನ ಮಾಡಿ ಜೀವನ ಮಾಡುವುದು ಕ್ಷತ್ರಿಯ ಧರ್ಮ ಅಲ್ಲ. ನಚ ತನ್ನೈಷ್ಠಿಕಂ ಕರ್ಮ ಕ್ಷತ್ರಿಯಸ್ಸ ವಿಷಾಂಪತೆ. ಇದು ಹೇಳುವುದು ಯಾರು ಅಂದರೆ ಎಲ್ಲ ಆಶ್ರಮದವರು ಕೂಡ ಹೇಳ್ತಾರೆ, ಕ್ಷತ್ರಿಯರು ಭಿಕ್ಷೆ ಮಾಡಿ ಜೀವನ ಮಾಡುವುದಲ್ಲ. ಬ್ರಹ್ಮದೇವರೇ ಹೇಳಿದ್ದಾರೆ, ಜಯೋ ವಧೋವ ಸಂಗ್ರಾಮೇ ಧಾತ್ರ ಆದಿಷ್ಟ ಸನಾತನಃ ಸ್ವಧರ್ಮ ಕ್ಷತ್ರಿಯಸ್ಯೈಷ ಕಾರ್ಪಣ್ಯಂ ನ ಪ್ರಶಸ್ಯತೆ. ಕಾರ್ಪಣ್ಯಂ ನ ಪ್ರಶಸ್ಯತೆ, ದೈನ್ಯ ಜೀವನ ಕ್ಷತ್ರಿಯರಿಗೆ ಹೇಳಿದ್ದಲ್ಲ. ಸ್ವಧರ್ಮ ಯಾವುದು ಕ್ಷತ್ರಿಯರಿಗೆ ಅಂದರೆ ಜಯೋವ ವಧೋವ, ಜಯವೇ ಪ್ರಾಪ್ತಿಯಾಗಲಿ, ವಧೆಯೇ ಪ್ರಾಪ್ತಿಯಾಗಲಿ, ಏನೇ ಆಗಲಿ ಯುದ್ಧ ಮಾಡಬೇಕು. ಅದು ಕ್ಷತ್ರಿಯರ ಸನಾತನವಾದ ಧರ್ಮ. ಸಂಗ್ರಾಮೇ ಧಾತ್ರಾದಿಷ್ಟ ಸನಾತನಃ, ಸನಾತನವಾದ ಧರ್ಮ ಅದು. ಕ್ಷತ್ರಿಯರು ಯುದ್ಧವನ್ನು ಮಾಡಬೇಕು. ಬರಬೇಕಾದ ರಾಜ್ಯ ಅದು ಬಂದಿಲ್ಲ ಅಂತಾದರೆ ಯುದ್ಧ ಮಾಡಿ ಆದರೂ ಪಡ್ಕೊಳ್ಬೇಕು. ಅದು ಧರ್ಮ, ಕ್ಷತ್ರಿಯ ಧರ್ಮ ಅದು. ಬ್ರಹ್ಮದೇವರೇ ಹೇಳಿದ್ದಾರೆ ಸನಾತನವಾದ ಧರ್ಮ ಅದು ಅಂತ. ಭಿಕ್ಷೆಯನ್ನ ಬೇಡಿ ಜೀವನ ಮಾಡುವುದಲ್ಲ. ಯುಧಿಷ್ಠಿರ, ನೀನು ಒಂದು ವೇಳೆ ಮೃದುವಾಗಿ ವರ್ತನೆ ಮಾಡಿದ್ರೆ, ನಿನ್ನ ಮಾರ್ಧವತೆ ಅದು ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ನಿನಗೆ ರಾಜ್ಯ ಸಿಗುವುದಿಲ್ಲ. ಯಾವಚ್ಚ ಮಾರ್ಧವೇ ನೈತಾನ್ ರಾಜನ್ ಉಪತರಿಷ್ಯಸಿ. ನಿನ್ನ ಮೃದುತನ ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ರಾಜ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಎಷ್ಟೆಲ್ಲ ದುಷ್ಕರವಾದ ಅಪಚಾರ ಮಾಡಿದ್ದಾನೆ ದುರ್ಯೋಧನ ನಿನಗೆ, ಆದರೂ ನೀನು ಇಷ್ಟು ಮಾರ್ಧವತೆಯಿಂದ ಇದ್ದೀಯಲ್ಲ, ಅದೇ ದುರ್ಯೋಧನನಿಗೆ ಪಶ್ಚಾತ್ತಾಪ ಪಡದೇ ಇರಲಿಕ್ಕೆ ಕಾರಣ. ಅವನು ಪಶ್ಚಾತ್ತಾಪ ಪಟ್ಟಿಲ್ಲ. ಯಾಕೆ? ಯುಧಿಷ್ಠರ ಏನು ಹೇಳಿದ್ರು ಏನು ಮಾಡಿದ್ರು ಕೇಳಿಕೊಂಡು ಕೂಡುತ್ತಾನೆ ಅಂತ. ಅದರಿಂದಲೇ ಅವ ದುರ್ಯೋಧನ ಪಶ್ಚಾತ್ತಾಪ ಪಡ್ತಾ ಇಲ್ಲ. ಪಿತಾಮಹರಾದ ಭೀಷ್ಮರು, ದ್ರೋಣರು, ವಿದುರ, ಎಲ್ಲ ಬ್ರಾಹ್ಮಣರು, ರಾಜರು ಎಲ್ಲರೂ ಕೂಡ ನೋಡ್ತಾ ಇದ್ದರು. ಕಪಟದಿಂದ ದ್ಯೂತ ನಡೀತಾ ಇದೆ, ಅದನ್ನು ನೋಡ್ತಾ ಇದ್ದರು. ನಿನಗೆ ಆ ದ್ಯೂತದಲ್ಲಿ ವಂಚನೆ ಆಗಿದೆ, ಅದನ್ನು ಎಲ್ಲರೂ ನೋಡಿದ್ದಾರೆ. ಹೀಗೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮೋಸವನ್ನ ಮಾಡುತ್ತಾ ಇದ್ದಾರೆ. ಆದರೂ ದುರ್ಯೋಧನ ಸ್ವಲ್ಪವೂ ನಾಚಿಕೆಯನ್ನ ಪಟ್ಟುಕೊಂಡಿಲ್ಲ. ರಾಜ್ಯವನ್ನ ಅಪಹರಣ ಮಾಡಿದ್ದರು, ವಂಚನೆ ಮಾಡಿ ರಾಜ್ಯವನ್ನ ಅಪಹರಣ ಮಾಡಿದ್ದರು. ಇದು ಎಲ್ಲರಿಗೂ ಗೊತ್ತಿದ್ದರು. ಸ್ವಲ್ಪವೂ ನಾಚಿಕೆ ಪಟ್ಟವನಲ್ಲ. ನಚಾಪತ್ರಪತೆ ಪಾಪೋ ನೃಶಂಸಃ ಸ್ವೇನ ಕರ್ಮಣ. ಆದ್ದರಿಂದ ಯುಧಿಷ್ಠಿರ ಕೇಳು, ಅವನಲ್ಲಿ ಸ್ನೇಹ ಮಾಡಬೇಡ. ಅಂತಹ ಶೀಲ ಆಚಾರವುಳ್ಳಂತಹ ದುರ್ಯೋಧನನಲ್ಲಿ ಸ್ನೇಹ ಒಳ್ಳೆಯದಲ್ಲ. ಆ ಕೌರವರು ವಧ್ಯರಾದವರು, ಕೊಲ್ಲಲಿಕ್ಕೆ ಯೋಗ್ಯರಾದವರು. ನಿನ್ನಿಂದ ಕೊಲ್ಲಲ್ಪಡಬೇಕು ಅಂತಲ್ಲ, ನೀವೇ ಕೊಲ್ಲಬೇಕಂತಲ್ಲ, ಎಲ್ಲರಿಂದಲೂ ಕೂಡ ಕೊಲ್ಲಿಕ್ಕೆ ಯೋಗ್ಯರಾದವರು ಕೌರವರು. ಅಂತಹ ನೀಚರು ಅವರು ಅಂತ ಕೃಷ್ಣ ಹೇಳ್ತಾನೆ. ವಧ್ಯಾಸ್ತೆ ಸರ್ವಲೋಕಸ್ಯ ಕಿಂ ಪುನಸ್ತವ ಭಾರತ. ಎಲ್ಲರಿಗೂ ಕೂಡ ವಧೆಗೆ ಯೋಗ್ಯರಾದವರು ಕೌರವರು. ಅಂದ ಮೇಲೆ ನಿನಗೆ ಅವರು ವಧೆಗೆ ಯೋಗ್ಯರೇ. ಅದನ್ನು ಮತ್ತೆ ಪುನಃ ಹೇಳಬೇಕಾಗಿಲ್ಲ. ಕಿಂ ಪುನಃ ತವ ಭಾರತ. ಎಷ್ಟೆಲ್ಲ ಚುಚ್ಚಿ ಮಾತನಾಡಿದ್ದಾನೆ ದುರ್ಯೋಧನ. ನಿನ್ನ ತಮ್ಮಂದಿರಿಂದ ಕೂಡಿಕೊಂಡ ನೀನು ರಾಜ್ಯವನ್ನ ಬಿಟ್ಟು ಹೋದಾಗ ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇದ್ದ, ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ಅವ ಹೇಳ್ತಾನೆ, ನೀವು ರಾಜ್ಯವನ್ನು ಬಿಟ್ಟು ಹೋಗುವಾಗ ಇಲ್ಲಿ ಪಾಂಡವರ ಸಂಪತ್ತು ಏನೂ ಇಲ್ಲ, ಈಗ ಅವರ ಹೆಸರು ಇದೆ, ಗೋತ್ರ ಇದೆ ಅಷ್ಟೇ, ಅದು ಕೂಡ ಸ್ವಲ್ಪ ಸಮಯದಲ್ಲಿ ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಮಾತನಾಡಿದ್ದ ದುರ್ಯೋಧನ. ಬಾಯಿಗೆ ಬಂದಂತೆ ಮಾತನಾಡ್ತಾನೆ ಅವ. ಆಕೃಷ್ಟ ಕೇಶ ರುದತಿ ಸಭಾಯಾಂ ರಾಜಸಂಸದಿ ಭೀಷ್ಮದ್ರೋಣ ಪ್ರಮುಖತೋ ಗೌರೀತಿ ವ್ಯಾಹೃತ ಮುಹು. ದುರಾತ್ಮನಾದಂತಹ ದುಶ್ಯಾಸನ ದ್ರೌಪದಿಯ ಹೆಡೆಮರಿಗೆ ಕೈ ಹಾಕಿ ಎಳೆದು ತಂದ, ಸಭೆಗೆ ಎಳೆದು ತಂದ. ತರುವಾಗ ಹೇಳ್ತಾ ಇದ್ದ, ಗೌಹು ಗೌಹು ಇತಿ, ಇದು ಹಸು ಹಸು ಅಂತ ಹೇಳ್ತಾ ಅಷ್ಟು ಅವಮಾನ ಮಾಡಿದ. ನಿನ್ನ ತಮ್ಮಂದಿರನ್ನ ನೀನು ತಡೆದೆ, ಅವರು ಏನು ಮಾಡಿಲ್ಲ, ನಿನ್ನ ಮಾತಿಗೆ ಓಗಟ್ಟರು ಅವರು. ಸಭೆಗೆ ಬಂದವರು ಕೂಡ ಏನು ಮಾತನಾಡಿಲ್ಲ. ಆದರೆ ಯಾರು ಕೂಡ ದುರ್ಯೋಧನನನ್ನು ಅಭಿನಂದಿಸಲಿಲ್ಲ. ದುರ್ಯೋಧನನನ್ನು ಎಲ್ಲರೂ ಕೂಡ ನಿಂದಿಸ್ತಾರೆ. ಆಗಲೇ ಅವ ಸತ್ತಾಗೆ ಆಯಿತು. ಯಾವಾಗ ಸಭೆಯಲ್ಲಿ ಸಭಾಸದರು ಎಲ್ಲ ನಿಂದನೆ ಮಾಡಿದ್ರು, ಆವಾಗ
ಅವ ಮೃತಪ್ರಾಯನೇ ಸರಿ. ಆದ್ದರಿಂದ ದುರ್ಮತಿಯಾದಂತಹ ಅವ ಎಲ್ಲರಿಂದಲೂ ಕೂಡ ವಧೆಗೆ ಅರ್ಹನಾಗಿದ್ದಾನೆ. ಎಲ್ಲರೂ ಕೊಲ್ಲಬಹುದು. ಇನ್ನು ನೀನು ಕ್ಷತ್ರಿಯ ಧರ್ಮನಿಷ್ಠನಾದವ, ಅವನನ್ನು ಕೊಲ್ಲಲೇಬೇಕು. ನಾನು ಹೋಗ್ತೇನೆ, ಹೋಗಿ ಹೇಳುತ್ತೇನೆ, ನಿನ್ನ ಧ್ಯೇಯ ಏನಿದೆ ಅದನ್ನು ಹೇಳುತ್ತೇನೆ. ದುರ್ಯೋಧನ ಇದುವರೆಗೆ ಏನು ಮಾಡಿದ್ದಾನೆ ಅದನ್ನೆಲ್ಲ ಹೇಳ್ತೇನೆ. ಆ ಸಭೆಯಲ್ಲಿದ್ದವರಿಗೆಲ್ಲ ಗೊತ್ತಾಗಲಿ. ಅಸಾಧಾರಣ ಗುಣಗಳನ್ನು ಹೇಳ್ತೇನೆ ನಿನ್ನದು. ಅವನ ಅಪಚಾರಗಳನ್ನೆಲ್ಲ ನಿರೂಪಣೆ ಮಾಡ್ತೇನೆ. ಆಗ ಅಲ್ಲಿದ್ದವರೆಲ್ಲ ತಿಳ್ಕೊಳ್ಳುತ್ತಾರೆ, ಈಗೆಲ್ಲ ಅವನಿಗೆ ರಾಜರೆಲ್ಲ ಮಿತ್ರರಾಗಿದ್ದಾರೆ ಯುದ್ಧಕ್ಕೆ, ಅವರೆಲ್ಲ ತಿಳ್ಕೊಳ್ಳಿ ಏನು ಸತ್ಯವಾದ ವಿಷಯ ಅಂತ. ಒಂದು ವೇಳೆ ಯುದ್ಧಕ್ಕಾಗಿಯೇ ಸಿದ್ಧರಾಗ್ತಾ ಇದ್ದಾರೆ ಅಂದರೆ ನಿನಗೆ ದಯ ಆಗಲಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ವಾಪಸ್ ಬರ್ತೇನೆ. ನೀನಂತೂ ಈಗ ಯುದ್ಧಕ್ಕೆ ತಯಾರಾಗಿರು. ಅವರು ಕೇಳುವವರಲ್ಲ, ಗೊತ್ತಿದ್ದ ನನಗೆ. ಲೋಕದ ಅಪವಾದ ಬರಬಾರದು ಅಂತ ಹೊರಡುತ್ತಾ ಇದ್ದೇನೆ. ಹೋಗ್ತಾ ಇರುವಾಗ ಈಗಲೇ ನನಗೆ ಶಕುನಗಳು ಕೇಳುತ್ತಾ ಇದೆ. ಶಕುನಗಳನ್ನು ನೋಡ್ತಾ ಇದ್ದೇನೆ. ಪಕ್ಷಿಗಳು, ಮೃಗಗಳು ಘೋರವಾಗಿ ಕಿರುಚಾಡುತ್ತಾ ಇವೆ. ಗಜಗಳು, ಅಶ್ವಗಳು ಎಲ್ಲ ಘೋರ ರೂಪವನ್ನು ತಾಳುತ್ತಾ ಇವೆ. ಅಗ್ನಿಯನ್ನು ನೋಡಿದರೆ ಭಯಂಕರ ರೂಪವನ್ನ, ವರ್ಣವನ್ನ ತೋರಿಸ್ತಾ ಇದ್ದಾನೆ. ಇಡೀ ಮನುಷ್ಯ ಲೋಕಕ್ಕೆ ಕ್ಷಯವನ್ನ ಉಂಟು ಮಾಡುವಂತಹ ಘೋರವಾದ ವಾತಾವರಣವನ್ನು ಗಮನಿಸ್ತಾ ಇದ್ದೇನೆ. ಇದೆಲ್ಲ ಸೂಚನೆ ಆಗ್ತಾ ಇದೆ, ಯುದ್ಧಕ್ಕೆ ಸೂಚನೆ ಆಗ್ತಾ ಇದೆ. ಇದು ಶಾಂತಿ ಸಂಧಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದೇನೆ. ಇರಲಿ, ದ್ಯೂತದಲ್ಲಿ ಏನನ್ನ ನಿಮ್ಮಿಂದ ಪಡ್ಕೊಂಡಿದ್ದಾನೋ ಆ ದುರ್ಯೋಧನ, ನೀವು ಯುದ್ಧ ಬೇಡ ಹಾಗೆ ಬರಲಿ ಅಂತ ಅಂದುಕೊಂಡ್ರೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಶಕುನವನ್ನು ನೋಡಿದಾಗ ಯುದ್ಧ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಆದಷ್ಟು ಬೇಗ ನಾನು ಹೊರಡುತ್ತೇನೆ ಅಂತ ಕೃಷ್ಣ ಯುಧಿಷ್ಠಿರನನ್ನು ಸಮಾಧಾನ ಪಡಿಸಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.